ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಗಳಲ್ಲಿ ರೋಚಕ ಘಟನೆಗಳು ನಡೆದಿವೆ. ಸಂಚಿಕೆಯ ಆರಂಭದಲ್ಲಿ ಪ್ರೇಮ ಪತ್ರದ ಆಟ ಮುಂದುವರಿಯುತ್ತದೆ. ಕಿಶನ್ ಎಲ್ಲರ ಮುಂದೆ ನಿಂತು ಪೂಜಾಳಲ್ಲಿ ಇರುವ ಕೆಲಸದ ಛಲ ಮತ್ತು ಒಳ್ಳೆಯ ಗುಣಗಳೆಲ್ಲ ಬಂದಿದ್ದು ಭಾಗ್ಯ ಅತ್ತಿಗೆಯಿಂದಲೇ. ಅತ್ತಿಗೆಯ ಪರಿಶುದ್ಧವಾದ ಪ್ರೀತಿಯೇ ಪೂಜಾಳಿಗೂ ಬಂದಿದೆ. ಇವತ್ತು ಪೂಜಾಳಂತಹ ಹೆಂಡತಿ ನನಗೆ ಸಿಗಲು ಭಾಗ್ಯ ಅತ್ತಿಗೆಯ ಶ್ರಮವೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ ಎಂದು ಹೇಳುತ್ತಾನೆ. ಭಾಗ್ಯ ಇದನ್ನು ಕೇಳಿ ಮುಗುಳ್ನಕ್ಕರೆ ಪೂಜಾ ಮಾತ್ರ ತೀವ್ರ ಕೋಪ ಮತ್ತು ಅಸೂಯೆಯಿಂದ ಉರಿದು ಹೋಗ್ತಾಳೆ. ಕಿಶನ್ ಅವಳಿಗೆ ಐ ಲವ್ ಯು ಎಂದು ಹೇಳುವಷ್ಟರಲ್ಲಿ ಕೋಪದಿಂದ ಅಲ್ಲಿಂದ ಎದ್ದು ಹೊರಟು ಹೋಗುತ್ತಾಳೆ. ಅವಳನ್ನು ಸಮಾಧಾನ ಮಾಡಲು ಕಿಶನ್ ಕೂಡ ಅವಳ ಹಿಂದೆ ಓಡುತ್ತಾನೆ. ಇತ್ತ ವೇದಿಕೆಯ ಮೇಲೆ ನಿರೂಪಕಿ ಆದಿ ಸರ್ ಅವರನ್ನು ಕರೆಯುತ್ತಾರೆ. ಆದಿ ತನ್ನ ಕೈಯಲ್ಲಿದ್ದ ಪ್ರೇಮ ಪತ್ರವನ್ನು ನೀಡಿದಾಗ ಅದು ಸಂಪೂರ್ಣವಾಗಿ ಖಾಲಿಯಾಗಿರುತ್ತದೆ. ನಿರೂಪಕಿ, ನಿಮ್ಮ ಪಾರ್ಟ್ನರ್ನ ಬಗ್ಗೆ ಬರೆಯಲು ನಿಮಗೆ ಒಂದು ಪದವೂ ಸಿಗಲಿಲ್ಲವೇ ಎಂದು ಕೇಳಿದಾಗ ಭಾಗ್ಯ ಸೇರಿದಂತೆ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಆಗ ಆದಿ ಎಲ್ಲರ ಎದುರು ನಿಂತು, ಹೌದು, ನನ್ನ ಹೆಂಡತಿಯನ್ನು ವರ್ಣಿಸಲು ನನ್ನ ಹತ್ತಿರ ಪದಗಳೇ ಇಲ್ಲ. ಪ್ರೀತಿ ಸಿಗಲು ಒಂದು ಕ್ಷಣ ಸಾಕಂತೆ, ಆದರೆ ಪ್ರೀತಿಸುವವರು ಸಿಗಲು ಋಣ ಇರಬೇಕಂತೆ. ಭಾಗ್ಯ ನನ್ನ ಮೇಲಿಟ್ಟಿರುವ ಪ್ರೀತಿಯನ್ನು ಆ ಚಿಕ್ಕ ಹಾಳೆಯಲ್ಲಿ ಬರೆದಿಡಲು ನನ್ನ ಕೈಯಿಂದ ಸಾಧ್ಯವಿಲ್ಲ. ಈ ಹಾಳೆ ಖಾಲಿ ಇದೆ ಎಂದರೆ ನಮ್ಮ ಪ್ರೀತಿ ಇಲ್ಲ ಎಂದಲ್ಲ, ಅದನ್ನು ಬರೆಯಲು ಯಾವುದೇ ಪದಗಳು ಸಾಲದು ಎಂದರ್ಥ ಎಂದು ಮನದಾಳದ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. ಆದಿಯ ಈ ಅದ್ಭುತ ಮಾತುಗಳಿಗೆ ಅಲ್ಲಿದ್ದವರೆಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ತಾರೆ. ಭಾಗ್ಯ ಆನಂದ ಬಾಷ್ಪ ಸುರಿಸುತ್ತಾ ಆದಿಯ ಹತ್ತಿರ ಬಂದು, ಈ ಕ್ಯೂಟೆಸ್ಟ್ ಪ್ರೇಮ ಪತ್ರದ ಹಾಳೆಯನ್ನು ಯಾರಿಗೂ ಕೊಡಬೇಡಿ, ಅದು ನನಗೆ ಬೇಕು. ಜೀವನದಲ್ಲಿ ನಮ್ಮನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವವರು, ನಮ್ಮ ಜೊತೆ ನಿಲ್ಲುವವರು ಸಿಗುವುದು ಅಪರೂಪ. ನಾನು ತುಂಬಾ ಅದೃಷ್ಟವಂತೆ. ಗೆಳೆಯನ ಸ್ಥಾನದಲ್ಲಿ ನಿಂತು ನನಗೆ ದಾರಿದೀಪವಾದವರು ನನ್ನ ಆದಿ ಎಂದು ಧನ್ಯವಾದ ಅರ್ಪಿಸುತ್ತಾಳೆ. ಇಬ್ಬರ ಪರಿಶುದ್ಧ ಪ್ರೀತಿಯನ್ನು ಕಂಡು ನಿರೂಪಕಿ ಈ ಮೊದಲ ಆಟದ ವಿನ್ನರ್ ಆದಿ ಮತ್ತು ಭಾಗ್ಯ ಎಂದು ಘೋಷಿಸುತ್ತಾರೆ. ಮತ್ತೊಂದೆಡೆ ರೂಮ್ ಒಳಗೆ ಬಂದು ಪೂಜಾ ಕಣ್ಣೀರು ಹಾಕುತ್ತಿರುತ್ತಾಳೆ. ಕಿಶನ್ ಅವಳ ಬಳಿ ಬಂದು, ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಾಗ, ನೀನು ಮೊದಲಿನ ಥರ ಇಲ್ಲ ಕಿಶನ್, ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡುತ್ತಿದ್ದೀಯಾ. ನಾನು ಊಟಕ್ಕೆ ಕರೆದರೆ ಸಾವಿರ ನೆಪ ಹೇಳುತ್ತೀಯಾ, ಅದೇ ಭಾಗ್ಯ ಅಕ್ಕ ಕರೆದರೆ ತಕ್ಷಣ ಬರುತ್ತೀಯಾ. ಆಟದಲ್ಲೂ ನನ್ನ ಬಗ್ಗೆ ಏನೂ ಬರೆಯದೆ ಬರೀ ಅಕ್ಕನ ಬಗ್ಗೆಯೇ ಹೊಗಳಿದ್ದೀಯಾ. ನನ್ನ ಜೊತೆ ನನಗೊಂದು ಸುಂದರ ಸಂಸಾರ, ಮಗು ಮಾಡಿಕೊಳ್ಳಬೇಕು ಅನ್ನೋ ಕನಸಿದೆ. ಆದರೆ ನೀನು ಯಾವಾಗಲೂ ಅಣ್ಣ ಅತ್ತಿಗೆ ಅಂತ ಅವರ ಹಿಂದೆ ಗುಲಾಮನ ಥರ ಹೋದರೆ ಇದೆಲ್ಲ ಹೇಗೆ ಸಾಧ್ಯ ಎಂದು ಕಿರುಚಾಡುತ್ತಾಳೆ. ಕಿಶನ್ ಸಿಟ್ಟಿನಿಂದ, ಅಣ್ಣ ಅತ್ತಿಗೆ ನನಗೆ ದೇವರ ಸಮಾನ. ಸ್ವಂತ ಅಕ್ಕನ ಮೇಲೆಯೇ ಇಷ್ಟೊಂದು ಹೊಟ್ಟೆ ಉರಿ ಪಟ್ಟುಕೊಳ್ಳುತ್ತಿದ್ದೀಯಲ್ಲ, ನಿನಗೆ ಏನು ಹೇಳಬೇಕು ತಿಳಿಯುತ್ತಿಲ್ಲ ಎಂದು ಬೈತಾನೆ. ಪೂಜಾ ರಸ್ತೆಯಲ್ಲಿ ಎಲ್ಲರ ಮುಂದೆ ಜೋರಾಗಿ ವಾದ ಮಾಡುತ್ತಿರುವುದನ್ನು ಕಂಡು ಕಿಶನ್ ಮುಜುಗರಕ್ಕೊಳಗಾಗಿ ಹೊರಗಡೆ ಬಂದಾಗ, ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲದ ಈಡಿಯಟ್ ನೀನು ಎಂದು ಬೈದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇತ್ತ ಕಾಮತ್ ಮನೆಯಲ್ಲಿ ಮೀನಾಕ್ಷಿ ತನ್ನ ಮಗ ಆದಿ ಬಗ್ಗೆ ಯೋಚಿಸುತ್ತಾ ಆತಂಕದಿಂದ ಆ ಕಡೆ ಈ ಕಡೆ ಓಡಾಡುತ್ತಿರುತ್ತಾಳೆ. ಕನ್ನಿಕಾ ಅವಳನ್ನು ಊಟಕ್ಕೆ ಕರೆದಾಗ ನನಗೆ ಬೇಡ ಎಂದು ರೇಗುತ್ತಾಳೆ. ಕನ್ನಿಕಾ ಬೇಕಂತಲೇ ಬೆಂಕಿ ಹಚ್ಚುವ ಕೆಲಸ ಮಾಡಿ, ಅತ್ತೆ, ಆದಿ ಬ್ರೋ ಮತ್ತು ಭಾಗ್ಯ ನಿಮ್ಮನ್ನು ಕೇಳದೆಯೇ ಹನಿಮೂನ್ಗೆ ಹೊರಟು ಹೋದರು. ನಿಮ್ಮನ್ನು ಅವರು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಇದು ಸರಿಯಲ್ಲ ಅತ್ತೆ ಎಂದು ಚಾಡಿ ಹೇಳ್ತಾಳೆ. ಇದರಿಂದ ಮೀನಾಕ್ಷಿಯ ಕೋಪ ಇನ್ನಷ್ಟು ಜಾಸ್ತಿಯಾಗಿ, ಅವರ ವಿಷಯ ಎತ್ತಿದರೆ ನನ್ನ ಮೈಯೆಲ್ಲ ಉರಿಯುತ್ತದೆ. ನನ್ನನ್ನು ಇರಿಟೇಟ್ ಮಾಡಬೇಡ, ಹೊರಡು ಎಂದು ಜೋರಾಗಿ ಕಿರುಚಾಡುತ್ತಾಳೆ. ಇದೇ ಸಮಯದಲ್ಲಿ ಸಣ್ಣ ಹುಡುಗ ತನ್ಮಯ್ ಕನ್ನಿಕಾಳ ರೂಮಿಗೆ ಹೋಗಿ ಅವಳ ಕಾಸ್ಟ್ಲಿ ಮೇಕಪ್ ಸೆಟ್ ತೆಗೆದು ಮುಖಕ್ಕೆಲ್ಲ ಕಲರ್ ಐ ಶ್ಯಾಡೋ, ಲಿಪ್ಟಿಕ್ ಹಚ್ಚಿಕೊಂಡು ವಿಚಿತ್ರ ದೆವ್ವದ ಥರ ಮುಖ ಮಾಡಿಕೊಳ್ತಾನೆ. ಕನ್ನಿಕಾಳನ್ನು ಎದುರಿಸಲು ಬಾಗಿಲ ಹಿಂದೆ ಅಡಗಿ ಕುಳಿತುಕೊಳ್ಳುತ್ತಾನೆ. ಕನ್ನಿಕಾ ರೂಮ್ ಒಳಗೆ ಬಂದ ತಕ್ಷಣ ತನ್ಮಯ್ ಅಂತ ಎದುರಿಸಿದಾಗ ಕನ್ನಿಕಾ ಜೋರಾಗಿ ಕಿರುಚುತ್ತಾಳೆ. ಆ ಶಬ್ದಕ್ಕೆ ಮೀನಾಕ್ಷಿಗೆ ತಲೆನೋವು ಬರುತ್ತದೆ. ಕನ್ನಿಕಾ ತನ್ನ ಮೇಕಪ್ ಸೆಟ್ ಹಾಳು ಮಾಡಿದ್ದಕ್ಕೆ ತನ್ಮಯನನ್ನು ಹೊಡೆಯಲು ಓಡಿಸಿದರೆ ತನ್ಮಯ್ ಅಲ್ಲಿಂದ ಓಡಿ ಹೋಗ್ತಾನೆ. ಈ ಗಲಾಟೆ ಮೀನಾಕ್ಷಿ, ಛೀ, ಇದು ಒಂದು ಮನೆಯೋ ಅಥವಾ ಮಾರ್ಕೆಟೋ ಎಂದು ತನ್ನ ತಲೆಗೆ ತಾನೇ ಹೊಡೆದುಕೊಳ್ಳುತ್ತಾಳೆ. ಕೊನೆಯಲ್ಲಿ ರೆಸಾರ್ಟ್ನಲ್ಲಿ ಎರಡನೇ ಆಟ ಶುರುವಾಗುತ್ತದೆ. ಆಟದ ಹೆಸರು ಬಳೆ
ತೊಡಿಸು, ಬಲೂನ್ ಹಾರಿಸು. ಒಂದು ಕೈಯಲ್ಲಿ ಸ್ಟಿಕ್ ಹಿಡಿದು ಬಳೆಗಳನ್ನು ಇನ್ನೊಂದು ಕಡೆಗೆ ಹಾಕುತ್ತಾ ಮತ್ತೊಂದು ಕೈಯಲ್ಲಿ ಬಲೂನ್ ಕೆಳಗೆ ಬೀಳದಂತೆ ಆರಿಸುತ್ತಿರಬೇಕು. ಇದರಲ್ಲಿ ಪೂಜಾ ಮತ್ತು ಕಿಶನ್ ಆಡಲು ಬಂದಾಗ ಪೂಜಾ ತೀವ್ರ ಕೋಪದಲ್ಲಿದ್ದ ಕಾರಣ ಅವಳ ಕೈಯಿಂದ ಬಲೂನ್ ಕೆಳಗೆ ಬಿದ್ದು ಹೋಗುತ್ತದೆ. ಅವಳು ಆಟವನ್ನು ಅರ್ಧಕ್ಕೆ ಬಿಟ್ಟು ಸಿಟ್ಟಿನಿಂದ ಹೋಗಿ ಚೇರ್ ಮೇಲೆ ಕುಳಿತುಕೊಳ್ತಾಳೆ. ಅವರು ಕೇವಲ 20 ಬಳೆಗಳನ್ನು ಮಾತ್ರ ಹಾಕಿರುತ್ತಾರೆ. ಕೊನೆಯಲ್ಲಿ ನಿರೂಪಕಿ ಆದಿ ಮತ್ತು ಭಾಗ್ಯ ಜೋಡಿಯನ್ನು ಆಟಕ್ಕೆ ಕರೆಯುತ್ತಾಳೆ. ಮುಂದಿನ ಸಂಚಿಕೆಯ ಪ್ರಮೋದಲ್ಲಿ ಪೂಜಾ ಕಿಶನ್ಗೆ ಅತಿಯಾಗಿ ಇರಿಟೇಟ್ ಮಾಡುತ್ತಿರುತ್ತಾಳೆ. ಇದರಿಂದ ತಡೆಯಲಾಗದಂತಹ ಕಿಶನ್ ಎಲ್ಲರ ಎದುರೇ ಪೂಜಾಳಿಗೆ ಹೊಡೆಯಲು ಕೈ ಎತ್ತುತ್ತಾನೆ. ಇದನ್ನು ಕಂಡು ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.